ಫಸ್ಟ್ ನಾನು MLA ಆದಾಗ ಸರ್ ಫಸ್ಟ್ನೇ ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು NKUADFC ನಾರ್ತ್ ಕರ್ನಾಟಕ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಂಡ್ ಅಡಿಯಲ್ಲಿ ಇದು ನಮ್ದೊಂದೇ ಅಲ್ಲ ಸರ್, ಇವತ್ತು ಗದಗ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಎಲ್ಲಾ 9 ಯೋಜನೆಗಳು, ಹೊಸಪೇಟು, ವಿಜಯನಗರ, ಎಲ್ಲಾ ಕಡೆ, ಬಳ್ಳಾರಿ 9 ಯೋಜನೆಗಳು ಟೋಟಲ್ UGD ಮತ್ತು ವಾಟರ್ ಸಪ್ಲೈ 24/7 ಫೇಲ್ ಆಗಿದಾವೆ ಸರ್. ದಯಮಾಡಿ ಈ 9,000 ಕೋಟಿ ವೇಸ್ಟ್ ಆಗಿ ಹೋಗ್ತದ. ದಯಮಾಡಿ ಮುಖ್ಯಮಂತ್ರಿಗಳು ಇಲ್ಲ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಅಡಿಯಲ್ಲಿ ಮೀಟಿಂಗ್ ಮಾಡಬೇಕು. ನಾವೊಂದು 10 ಮೀಟಿಂಗ್ ಮಾಡಿದೀವಿ ಸರ್. ಆದ್ರೆ ಒಂದೇ ಕಂಪನಿಯವನಿಗೆ 9 ಯೋಜನೆಗಳು ಕೊಟ್ಟಿರೋದ್ರಿಂದ ಆ ಕಂಪನಿಯವನು ಕಲ್ಕತ್ತಾದಲ್ಲಿದ್ದಾನೆ, ಇವತ್ತು ಬೇರೆ ದೇಶಕ್ಕೆ ಓಡೋಗಿದ್ದಾರೆ. ನಾವು ಏನಾದ್ರೂ ಅವ್ರಿಗೆ ಬ್ಲಾಕ್ ಲಿಸ್ಟ್ ಮಾಡಿದ್ರೆ ಅವ್ರು ಕಲ್ಕತ್ತಾ ಹೈಕೋರ್ಟ್ ಇಂದ ಸ್ಟೇ ತಂದು ಇವತ್ತು ಯಾವ ಯೋಜನೆಗಳು ಎಲ್ಲೂ ಪೂರೈಸಿಲ್ಲ ಸರ್, ಎಲ್ಲೂ ಕಂಪ್ಲೀಟ್ ಆಗಿಲ್ಲ. ಬಳ್ಳಾರಿ ಆಗಿಲ್ಲ, ಹಾಸ್ಪಿಟಲ್ ಆಗಿಲ್ಲ, ಎಲ್ಲೂ ಆಗಿಲ್ಲ. ಇದೇ ರೀತಿ ಇವತ್ತು ಜಲಧಾರೇನು ಇದೇ ರೀತಿಯಲ್ಲಿ ಹೋಗ್ತಾ ಇದೆ ಸರ್. ದಯಮಾಡಿ ಒಂದ್ ನಿಮಿಷ, ಜಲಧಾರೆ ಇವತ್ತು ಜಲಧಾರೆ ಯೋಜನೆ ಸರ್, ಇವತ್ತು ನಾಳೆ ಡಿಸೆಂಬರ್ಗೆ ಅವ್ರಿಗೆ ಕೊಟ್ಟಂತ ಟೈಮ್ ಮುಗೀತು. ಇಲ್ಲಿವರೆಗೂ ಅವ್ರು ಪೈಪ್ ಲೈನ್ ಲೈನ್ ಬಿಟ್ರೆ 9 ಟ್ಯಾಂಕ್ಗಳು ಬಿಟ್ರೆ ಇನ್ನು 200 ಟ್ಯಾಂಕ್ಗಳು ಜಿಲ್ಲೆಯಲ್ಲಿ ಮಾಡಿಲ್ಲ. ಇನ್ನು ಕರೆಂಟಿನ ಅಪ್ರೂವಲ್ ತಗೊಂಡಿಲ್ಲ, ಕರೆಂಟಿನ ಪರ್ಮಿಷನ್ ಅವ್ರು ತಗೊಂಡಿಲ್ಲ ಸರ್. ಕರೆಂಟಿನ ಕೆಲಸ ಮಾಡಕ್ಕೆ ಅವರು ಶುರು ಮಾಡಿಲ್ಲ ಸರ್. ಇದು ಜಲಧಾರೆ ಈ 24/7 NKUADFC ಲಿಂದ ಅದಕ್ಕಿಂತ ಗಂಭೀರ ಆಗ್ತದೆ ಜಲಧಾರೆ. ದಯಮಾಡಿ ಪ್ರಿಯಾಂಕ ಖರ್ಗೆ ಸಾಹೇಬ್ರು ಇಲ್ಲೇ ಇದ್ದಾರೆ, ದಯಮಾಡಿ ಇದು ಜಲಧಾರೆ ನಮ್ಮದೊಂದೇ ಇರ್ತಾ ಇಲ್ಲ ಸರ್. ಎಲ್ಲೂ ಇದು ನನಗನ್ಸದ ಬಹುಶಃ ಇದು ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೀರಿಯಸ್ ಆಗಿ ತಗೋಬೇಕು. ಫಸ್ಟ್ ಅವರು ಜಾಕ್ವೆಲ್ ಮಾಡಿದ್ದಾರೆ, ಕರೆಂಟ್ ಮಾಡಿಲ್ಲ. ಕರೆಂಟ್ ಜಾಕ್ವೆಲ್ ನಡೀತದೆ ಸರ್. ದಯಮಾಡಿ ಇದನ್ನ ತಾವು ಜಿಲ್ಲಾವಾರು ಮೀಟಿಂಗ್ ಕರೀರಿ, ಅವು ಏನೇನ್ ಸಮಸ್ಯೆ ಇದೆ ಅಂತ ನಾವು ಹೇಳ್ತೀವಿ. ದಯಮಾಡಿ MB ಪಾಟೀಲ್ ಸಾಹೇಬ್ರೆ ನಮ್ ಜನರಿಗೆ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಮಾಡಿ ಒಂದು 50,000 ಜನರಿಗೆ ನೌಕರಿ ಸಿಗುವಂತೆ ತಾವು ಮಾಡ್ಬೇಕಂತ ಹೇಳಿ ಸದನದ ಮೂಲಕ ತಮ್ಮ ಮೂಲಕ ನಿಮ್ಮಲ್ಲಿ ಕೈ ಚರ್ಚೆ ಮಾಡಬೇಡಿ. ಈಗ ಚಿಮ್ಮನಕಟ್ಟಿ